ಡಿಪ್ರೆಸ್ ಮಾಡಕ್ ಬರ್ತೀರಿ, ನನ್ ಡಿಪ್ರೆಸ್ ಮಾಡ್ಬರ್ರಿ. ನಾನು ದರ್ಶನನ ಪರನೇ ವಾದ ಮಾಡ್ತಾನೆ. ಅದು ಬೆಕ್ಕದ್ದಾಗಿರ್ಲಿ ದರ್ಶನ್ ಪರ. ನೀವು ಬಂದು ನನಗೆ ಕ್ಯಾಮ್ರಾ ಹಿಡೀರಿ, ತಾಕತ್ತಂದ್ರೆ ಬಂದು ಹಿಡೀರಿ. ನೀವು ಎಲ್ಲರೂ ಬರ್ರಿ, ನೀವು ಮೀಡಿಯಾದವ್ರು ಎಲ್ಲರಿಗೂ ಆನ್ಸರ್ ಕೊಡ್ತಾನೆ. ಯಾರೋ ನೀವ್ಯಾರೋ ಪರ್ಸನಲ್ ವಿಷಯ ಕೇಳಕ್ಕೆ? ನೋಡಿಲಿ ಒಬ್ಬನ ಹೆಂಗ್ ಕೇಳಿದಾನೆ ನೋಡ್ರಿ. ನಿಮಗೆ ಈ ಮೀಡಿಯಾದವ್ರಿಗೆ ಏನು ಉರಿತೈತಿ ಅಂತ ಯಾಕೇನೋ ನನಗೂ ಬಹಳ ತಲೆ ಕೆಟ್ಟತ್. ಮೀಡಿಯಾದವ್ರಿಗೆ ನಿಮ್ಗೊಂದು ಸವಾಲ್ ಆಗ್ತಾನೆ, ನಿಮಗೆ ತಾಕತ್ತಿದ್ರೆ ಬಂದು ನನಗೆ ಕ್ಯಾಮ್ರಾ ಹಿಡೀರಿ, ಬರ್ರಿ. ನೀವೇನು ಪ್ರಶ್ನೆ ಕೇಳ್ತೀರ ಉತ್ತರ ಹಾಕ್ತಾನೆ ಎಲ್ಲಾ ಮೀಡಿಯಾದವ್ರಿಗೆ. ನಿಮಗೆ ಯೂಟ್ಯೂಬ್ ಚಾನಲ್ನಾರ ಬಿಟ್ಟು, ಯೂಟ್ಯೂಬ್ ನ್ಯೂಸ್ನಾರ ಬಿಟ್ಟು, ನೀವೇನು BTV, ಪಬ್ಲಿಕ್ ಟಿವಿ, ಏನು TV5, ಇದು ಯಾರು ಅಜಿತ್ ಹನುಮಕ್ಕನವರ, ನೀವು ಒಟ್ಟರು ಬರ್ರಿ. ಯಾರ್ಯಾರು ನೀವು ಇದರ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ, ದರ್ಶನನ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ. ದರ್ಶನ್ ಏನಾದದ್ದಿಂದ ಮೀಡಿಯಾನ ನಿಶಾ ಇದ್ದಂಗಂತ ಅಂದದ್ದ. ಅದನ್ನ ಇಟ್ಕೊಂಡು ಆ ಪವಿತ್ರ ಗೌಡ ನಿಮಗೇನ್ ಮಾಡಿದ್ಲು? ಪವಿತ್ರ ಗೌಡ್ಗೆ ಆ ಹುಡುಗ ಅವ್ರ ತಮ್ಮಗ ಅಕ್ಕನ ಪಕ್ಕನಂತಂದು ಮಾತಾಡ್ತೀಯಲ್ಲ ನೀನು. ಒಬ್ಬನೋ ಅವನ್ ಯಾರೋ ಶೆಟ್ಟಿ ಅಂತ, ಅವನ ಹೆಸರೇನೋ ನನಗೆ ಗೊತ್ತಿಲ್ಲ. ಅವನು ಏನೊಬ್ಬ CBI ಡೈರೆಕ್ಟರ್ ಮಾಡೋದಲ್ಲಪ್ಪ, ಹಂಗ್ ಮಾಡ್ತಾನ ಪವರ್. ಎಲ್ಲರ ಇಂತರಿಗೆ DSP SP ಪೋಸ್ಟ್ ಕೊಟ್ಟುಬಿಟ್ರೆ ಜನ ಹಿಡ್ಕಂದ್ ಎಳಕಂಬಂದ್ ರಸ್ತೆದ ಬಂದು ಒದಿತಾರ ನೋಡ್ರಿ. ಇವರು ಬರೀ ಒಬ್ಬ ಪೊಲೀಸ್ ಪೋಸ್ಟ್ ಇದ್ದಿದ್ರು ಇಷ್ಟರಿಗೆ ಸಸ್ಪೆಂಡ್ ಆಗಿ ಮನೆಗೆ ಇರ್ತದ್ರಿ. ಇವರು ಏನ ಮಾತಾಡೋದ್ ನೀನು ಇಲ್ಲಂತ ತೋರಿಸ್ತಾನ ನೋಡ್ರಿ. ಮಾತಾಡಿರೋದ ಪಾಪ ಧರ್ಮ ಸಂಕಟ ಅವಕ ಏನ ಮಾಡ್ಕೊಂಡ ಆಕೆ ಡೈವರ್ಸ್ ಆಗೈತೆ. ಪವಿತ್ರ ಗೌಡ ಇದಾಳ. ಆ ಟೈಪ್ ಇರೋರು ಏನೇನೋ ಹಂಗ ಏನೋ ಒಂದೊಂದು ವ್ಯವಸ್ಥೆ ಆಗಿರ್ತಾವಪ್ಪ. ಇವನ್ ಯಾವನ ಅದನ್ನ ಕೇಳಾಕೆ? ಇವ್ರು ಯಾರಪ್ಪ ಅದನ್ನ ಕೇಳಕ್ಕೆ? ಇಲ್ಲಂತ ತೋರಿಸ್ತಾನ ನೋಡಪ್ಪ. ಎಷ್ಟು ಕಷ್ಟ ಅವ್ರಿಗೆ, ಎಷ್ಟು ಆ ಹುಡುಗ ಪಾಪ ಅವ್ರ ಬಟ್ಟೆ ಕೊಡಾಕೆನ ಹೋಗಿದೆ ಆ ಪವಿತ್ರ ಗೌಡನ್ ತಮ್ಮ. ಇವ್ರಿಗೇನು ಮನುಷ್ಯ ಹೊಟ್ಟಿಗೇನು ಅನ್ನ ತಿಂತಾರ, ಏನ್ ಎಗ್ ರೈಸ್ ತಿಂತಾರ? ಹೊಟ್ಟಿಗೆ ಏನ್ ಅನ್ನ ಬಿಳೆ ಅನ್ನ ತಿಂತೀರೋ ನೀವು ಮೀಡಿಯಾದವ್ರು? ಏನ್ ಎಗ್ ರೈಸ್ ತಿಂತೀರ ನೀವು? ಹೊಟ್ಟಿಗೆ ಅನ್ನ ತಿನ್ನೋದಾದ್ರೆ ನೆಟ್ಟ ಮಾತಾಡ್ರಿ. ಈ ಎಗ್ ರೈಸ್ ತಿನ್ನೋದಾದ್ರೆ ಬೇರೆ ಮಾತಾಡ್ಕೇಳ್ರಿ. ನೀವು ಹೊಟ್ಟಿಗೆ ಅನ್ನ ತಿನ್ರು, ಯಾಕೆ ಹಂಗ್ ಮಾಡ್ತೀರಿ? ನೋಡಿದನ್ನ ಆ ಭವಾನಿ ಮೇಡಮ್ಗೂ ಹಂಗ ಕೇಳಿದಾರ ನಿನ್ನೆ ಪ್ರಶ್ನೆನ.